ನೋಡಿ ಪಾದಯಾತ್ರೆ ಅವರು ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಸೊ ನಾವೇ ನಮ್ಗೆ ತಿಳಿದಷ್ಟು ಅರಿವು ಮೂಡಿಸ್ತಾ ಇದ್ದೀನಿ. ಇದು ಮಾಧ್ಯಮದ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಒಂದಷ್ಟು ಮಾಹಿತಿ ರೀಚ್ ಆಗಲಿ ಅಂದ್ಬಿಟ್ಟು. ಯಾವೂರವರು ಚಿರತೆ ಒಬ್ರನ್ನ ದಾಳಿ ಮಾಡ್ಬಿಟ್ಟದ ಗೊತ್ತಿರ್ಬೇಕಾ? ರಾತ್ರಿ ಮೇಲೆ ಸಂಚಾರ ಮಾಡಬೇಡಿ. ಹುಷಾರು ಹೇಳಿದ್ರಾ? ರಾತ್ರಿ ಮೇಲೆ ನಿಮ್ಮಿಂದ ಒಂದು 4 ಜನಕ್ಕೆ ಮೆಸೇಜ್ ಅಲ್ಲಿ ಅಂದ್ಬಿಟ್ಟು ಒಂದು ಮಾಹಿತಿ ಕೊಡೋಣ ಅಂದ್ಬಿಟ್ಟು ಒಂದು ಮಾಹಿತಿ ತಗೋತಾ ಇದ್ದೀನಿ. ಸರಿನಾ? ಒಂದು 4 ಜನಕ್ಕೆ ರೀಚ್ ಮಾಡಮ್ಮ. ಸರಿಯಾ? ಸಂಜೆ ಮೇಲೆ ಯಾರಷ್ಟೇ ಪಾದಯಾತ್ರೆ ಯಾರು ಮಾಡಬಾರ್ದು. ಅದಕ್ಕೋಸ್ಕರ ನೋಡಿ, ಚಿರತೆ ದಾಳಿ ಮಾಡಿದ ಪರಿಣಾಮ ಬ್ರದರ್ ಬಾಡಿ ಹೋಯ್ತಿದ್ದ ಆ ಕಡೆ ಎತ್ಕೋದ್ರಾ? ಸರಿ ಹೋಗಿ ನೋಡ್ತೀವಿ ಬಿಡಿ. ಆಯ್ತು ನೋಡಿ, ಬಾಡಿ ಅನ್ನೂರು ತಗೊಂಡೋದ್ರಂತೆ, ಆಂಬ್ಯುಲೆನ್ಸ್ ಹೋಗಿತ್ತು. ಸೊ ಚಿರತೆ ನೋಡ್ರಿ ರಂಗಸ್ವಾಮಿ ಒಡ್ ಹತ್ರ ಒಬ್ರನ್ನ ದಾಳಿ ಮಾಡಿದೆ ಅಂತಕ್ಕಂಥ ಒಂದು ಹೇಳಿಕೆ. ಪ್ರವೀಣ್ ಅಂತ ಅವ್ರ ಹೆಸರು, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಚೀರ್ನಳ್ಳಿ ಅವರು. ನಮ್ಮ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ನವರೆಲ್ಲ ಹೋಗಿದ್ರು. ನೋಡಿ ಪಾದಯಾತ್ರೆ ಮಾಡ್ತಾರೆ. ಈಗ ಮಹಾಶಿವರಾತ್ರಿ ಹಬ್ಬ ಬಂತು ನೋಡಿ. ಈಗ ತಾನೇ ಒಂದು ಬಾಡಿ ಎತ್ಕೊಂಡು ಹೋದ್ರು. ಸೊ ಈಗ ತಾನೇ ಆಂಬ್ಯುಲೆನ್ಸಲ್ಲಿ ಒಂದು ಬಾಡಿನ ಅನ್ನೂರು ಕಳಿಸಿದಾರಂತೆ. ನೋಡ್ರಿ, ನಮ್ಮ ಪೊಲೀಸ್ನವರು ಅರಣ್ಯ ಇಲಾಖೆಯವರು ಇಬ್ರು ಸೇರಿ ಒಂದು ಬಾಡಿನ ತೆರವುಗೊಳಿಸಿರ್ತಾರೆ. ಎಲ್ಲಿ ಗೊತ್ತಾ? ರಂಗಸ್ವಾಮಿ ಒಡ್ಡಲ್ಲಿ. ಅರ್ಥ ಆಯ್ತಾ? ವಿಷಯ ಏನಪ್ಪಾ ಅಂದ್ರೆ, ಚಿರತೆ ದಾಳಿ ಮಾಡಿರ್ತಕ್ಕಂಥದ್ದು, ಪಾದಯಾತ್ರೆಯ ಭಕ್ತಾದಿಯೊಬ್ಬರನ್ನ ಚಿರತೆ ದಾಳಿ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲೊಂದು ಚಿರತೆ ಕೂತಿತ್ತು, ಅದ್ರದ್ದೊಂದು ವಿಡಿಯೋ ಹಾಕಿದ್ದೀನಿ. ಹಾಗೆ ನೋಡ್ರಿ, ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಯಥೇಚ್ಛವಾಗಿ ಚಿರತೆಗಳು ಕಾಣಿಸ್ಕೊಳ್ತೈತೆ. ಸೊ ಈಗ ನಾ ತೋರಿಸ್ನಲ್ಲ, ಆ ಪ್ಲೇಸಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಹಾಗೆ ಇನ್ನು ಮುಂದಕ್ಕೆ ಅಲ್ಲೊಂದು 2-3 ಪ್ಲೇಸಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಅವು ಸಂಜೆ 6 ಗಂಟೆ ಮೇಲೆ ಇಲ್ಲೆಲ್ಲ ಪ್ರತ್ಯಕ್ಷ ಆಗುತ್ತೆ. ಎಲ್ಲಿ? ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಂಜೆ 6 ಗಂಟೆ ಮೇಲೆ ಅವು ರೋಡ್ಗಳಿಗೆ ಬರ್ತವೆ. ಆದ್ದರಿಂದ ದಯವಿಟ್ಟು ಪಾದಯಾತ್ರೆಯ ಭಕ್ತಾದಿಗಳು ದಯಮಾಡಿ ಯಾವುದೇ ಕಾರಣಕ್ಕೂ ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆ ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ಇದನ್ನ ಬಹುಶಃ ಈ ಚಿರತೆಗಳು ಹೆಚ್ಚಾಗಿರೋದ್ರಿಂದ ಸಂಬಂಧಪಟ್ಟಂಥವರು ಏನೋ ಒಂದಷ್ಟು ಮಾಹಿತಿಗಳನ್ನ ನೀಡಿದರೆ ಒಳಿತಾಗ್ತಿತ್ತೇನೋ. ಸೊ ಅದು ಹೇಳಿದ್ರು ಎಷ್ಟೋ ಜನ ಕೇಳೋದಿಲ್ಲ. ಅರ್ಥ ಆಯ್ತಾ? ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಕೇಳೋದು ಇಲ್ಲ. ಆ ಥರ ಒಂದು ಸನ್ನಿವೇಶದಲ್ಲಿ ಇವತ್ತು ಜನ ಪಾದಯಾತ್ರೆನ ಮಾಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಜನರ ಭಕ್ತಾದಿಗಳ ಒಂದು ಹಿತದೃಷ್ಟಿಯಿಂದ ಯಾವುದೇ ಥರದ ಅನಾಹುತ ಅಪಘಾತಗಳಾಗಬಾರ್ದು ಅಂದ್ಬಿಟ್ಟು ನಾನು ಈ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಸೊ ಇತ್ತೀಚೆಗೆ ಚಿರತೆಗಳ ಒಂದು ಹಾವಳಿ ಹೆಚ್ಚಾಗಿದೆ. ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಸಂಜೆ ಮೇಲೆ ನೀವು ಕಾರ್ನಲ್ಲಿ ಆಗಮಿಸಿದ್ರೆ ಒಳಿತು. ಅರ್ಥ ಆಯ್ತಾ? ಬೈಕ್ನಲ್ಲಿ ಬಂದರೂ ಅಷ್ಟೇ ಸ್ವಲ್ಪ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಮನುಷ್ಯನ ರಕ್ತದ ರುಚಿಯನ್ನ ಚಿರತೆ ನೋಡ್ಬಿಟ್ಟಿದೆ. ಒಂದು ಸಲ ನೋಡಿದ್ರೆ ಸಾಕು, ದಾಳಿ ಮೇಲೆ ದಾಳಿ ಮಾಡ್ತವೆ ಚಿರತೆಗಳು. ಅರ್ಥ ಆಯ್ತಾ? ಚಿರತೆನ ಹುಲಿನ ಯಾರು ಗೊತ್ತು, ಯಾರು ನೋಡಿದರು? ಅರ್ಥ ಆಯ್ತಾ? ಚಿರತೆ ಅಂತ ಈ ಮೇಲ್ನೋಟಕ್ಕೆ ಹೆಸರು ಚಿರತೆ ಅಂತ ಹೇಳ್ತವ್ರೆ. ಸೊ ಒಟ್ಟು ಅದೇನೇ ಆಗಲಿ, ಅದು ಪ್ರಾಣಿ ಇತ್ತೀಚೆಗೆ ನಮ್ಮ ಭಾಗವಾಗಿ ಯಥೇಚ್ಛವಾಗಿ ಹೆಚ್ಚಳ ಆಯಿತು, ಇದ್ದಕ್ಕಿದ್ದಲ್ಲೇ ಹೆಚ್ಚಳ ಆಯಿತು. ತದನಂತರ ಅವು ಏನು ಮಾಡ್ತವೆ ಅಂದರೆ, ಏನೋ ಪ್ರಾಣಿಗಳ ಮೇಲೆ ದಾಳಿ ಮಾಡ್ತಿತ್ತು. ಏನೋ ಹಸುಗಳು, ನಮ್ಮ ಇಲ್ಲ ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ಹಸುಗಳು ಅವಿವು ಕರುಗಳು ಅವಿವು ತಿಂದು ಬಿಡ್ತಿತ್ತು, ನಾಯಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇವತ್ತು ಮನುಷ್ಯನ ಮೇಲೆ ದಾಳಿ ಮಾಡಿದೆ, ಮನುಷ್ಯನನ್ನ ಜೀವ ಹಾನಿ ಮಾಡಿದೆ ಅಂದರೆ ಮುಂದಿನ ದಿವಸ ತುಂಬ ಅಪಾಯ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ದಯವಿಟ್ಟು ಪಾದಯಾತ್ರೆ ಬರ್ತಕ್ಕಂಥ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಸಿಂಗಲ್ ಆಗಿ ಬರೋದಕ್ಕೆ ಹೋಗಬೇಡಿ. ನೋಡಿ, ಮಂಡ್ಯ ಜಿಲ್ಲೆಯವರು, ಮಂಡ್ಯ ತಾಲೂಕು ಚೀರ್ನಳ್ಳಿ ಗ್ರಾಮದವರು ಪ್ರವೀಣ್ ಅಂತಕ್ಕಂಥವ್ರನ್ನ ಚಿರತೆ ದಾಳಿಗೆ ಒಳಪಡಿಸಿ ಅವ್ರನ್ನ ಸಾವಿಗೀಡು ಮಾಡಿದೆ. ಅರ್ಥ ಆಯ್ತಾ? ಸೊ ಈಗ ನಾನು ಪ್ಲೇಸ್ ತೋರಿಸ್ತಿದ್ದೀನಿ, ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ನನಗೆ ತಿಳಿದಂತಹ ಮಾಹಿತಿ, ರಂಗಸ್ವಾಮಿ ಒಡ್ಡಿಂದ ಆಚೆಗೆ ಹಿಡಿದಿರೋದು, ಫಸ್ಟನೇ ತಿರುವಿಂದ ಆ ಕಡೆ ಅಲ್ಲೊಂದು ಡೌನ್ ಇದೆ, ಅಲ್ಲಿ ತಗೊಂಡೋಗಿ ಎಸ್ತಿದೆ ಅಂತಕ್ಕಂಥದ್ದು. ಈಗಾಗಲೇ ಬಾಡಿನ ತೆರವುಗೊಳಿಸಿದ್ದಾರೆ. ಬಾಡಿದ ಒಂದು ವಿಡಿಯೋ ತುಣುಕಿದೆ. ಸೊ ಆ ವ್ಯಕ್ತಿಯ ಒಂದು ಬಟ್ಟೆಯನ್ನು ಸಹ ಅದು ಕಳಚಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅದು ದಾಳಿ ಮಾಡಿದೆ. ಅರ್ಥ ಆಯ್ತಾ? ದಯವಿಟ್ಟು ಅದಕ್ಕೋಸ್ಕರ ನೋಡಿ, ಇಲ್ಲೆಲ್ಲ ಚಿರತೆಗಳಿದೆ ಕಣ್ರಿ. ಈ ಭಾಗ ಎಲ್ಲ ಇಲ್ಲೆಲ್ಲ ಕೂತ್ಕೊತವೆ ಕಟ್ಟೆಗಳ ಮೇಲೆ ಎಲ್ಲ. ದಯವಿಟ್ಟು ಜೋಪಾನ ಕಣ್ರಪ್ಪ. 6 ಗಂಟೆ ಮೇಲೆ ಹುಷಾರು. ಯಾವುದೇ ಕಾರಣಕ್ಕೂ ಇಲ್ಲಿ ಪಕ್ಕದಲ್ಲಿ ಕಾಲ್ದಾರಿ ಇದೆ, ಅಲ್ಲೆಲ್ಲ ಹೋಗಕ್ಕೆ ಹೋಗಬೇಡಿ. ಸೊ ಇದು ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ಕಲೆ ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಚಿರತೆಗಳು ಹೆಚ್ಚಾಗವೆ ಅಂತ ಗೊತ್ತು, ಆದ್ರೆ ಚಿರತೆ ದಾಳಿ ಮಾಡಿದ್ಮೇಲೆ ಮಾಹಿತಿ ಕೊಡೋಕ್ಕೆ ಈಸಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಲ್ವರಾ? ಈ ಥರ ಇದೆ ವಾಸ್ತವ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಸಂಜೆ
6 ಗಂಟೆ ಮೇಲೆ ಪಾದಯಾತ್ರೆ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡ್ಕೊಳ್ಳಿ. ಸ್ವಇಚ್ಛೆಯಿಂದ ಮಾಡ್ಕೊಳ್ಳಿ. ಅನ್ಯದಿಂದ ಬಂದು ಜೀವ ಕಳ್ಕೊಂಬೇಡಿ. ಯಾಕಂದರೆ ಇದನ್ನೆಲ್ಲ ಯಾರು ಹೇಳಲ್ಲ ಕಣ್ರಿ, ನಾವು ಹೇಳ್ತೀವಿ. ಯಾಕಂದರೆ 4 ಜನಕ್ಕೆ ಒಳ್ಳೇದಾಗಲಿ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಹೇಳ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ದಯವಿಟ್ಟು ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆ ಮಾಡಬೇಡಿ. ಇದಿಷ್ಟನ್ನು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಬೆಳಗಿನ ಜಾವ 5:25 ಈ ಸಮಯ ಅಂತ ನನಗೆ ವರದಿ ಕೊಟ್ಟಿರೋದು. ಈ ಸಮಯದಲ್ಲಿ ಚಿರತೆ ಎಳೆದೋಗಿದೆ ಅಂತಕ್ಕಂಥ ಒಂದು ಹೇಳಿಕೆ ಚೀರ್ನಹಳ್ಳಿ ಗ್ರಾಮಸ್ಥರು, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕರು ಪ್ರವೀಣ್ ಎಂಬಾತರನ್ನ ದಯವಿಟ್ಟು ನಿರೀಕ್ಷಿಸಿ. ಎಲ್ಲಿ ಕೆಳಗಡೆ ಅಲ್ವಾ? ಹಾಂ ಹಾಂ ಎಸ್ 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 ನೋಡಿ, ಈ ಭಾಗವಾಗಿ ಮೊದಲನೇ ತಿರುವು ನೋಡಿ. ಈ ಸ್ಥಳದಲ್ಲಿ ವ್ಯಕ್ತಿಯನ್ನ ಚಿರತೆ ಎಳೆದೋಗಿದೆ ಅಂತಕ್ಕಂಥ ಒಂದು ಹೇಳಿಕೆ ಅರ್ಥ ಮಾಡ್ಕೊಳ್ಳಿ. ಇದೇ ರಂಗಸ್ವಾಮಿ ಒಡ್ಡು ಅಂದರೆ ಮೊದಲನೇ ತಿರುವು. ಇಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥವ್ರು ದಯವಿಟ್ಟು ಸಂಜೆ ಮೇಲೆ ಪಾದಯಾತ್ರೆ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಬಾಡಿಯನ್ನ ಬೆಳಗಿನ ಜಾವ ಸಂಬಂಧಪಟ್ಟಂತಹ ನೋಡಿ, ಇಲ್ಲೇ ಇದ್ದಾರೆ ನೋಡಿ. ಎಸ್, ಫಾರೆಸ್ಟ್ನವ್ರು ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ. ನೋಡಿ ಇದೇ ಜಾಗ ನೋಡಿ. ಫಾರೆಸ್ಟ್ ಇಲಾಖೆಯವರು ಇಲ್ಲೇ ಇದ್ದಾರೆ. ಈ ಜಾಗದಲ್ಲಿ ಎಲ್ಲಿಲ್ಲ. ಹಾಂ 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 ನೋಡಿ, ಈಗ ನೋಡಿದ್ರಿ ಸಂಬಂಧಪಟ್ಟಂತಹ ಇಲಾಖೆಯವರು ಇಲ್ಲೇ ಇದ್ದಾರೆ. ಚಿರತೆ ದಾಳಿ ಮಾಡೋದು ನಿಮಗೆ ಖಚಿತ ಮಾಹಿತಿ ಇಲ್ಲೇ ಸಿಕ್ತು. ಅರ್ಥ ಆಯ್ತಾ? ಆದ್ದರಿಂದ ದಯವಿಟ್ಟು ಈ ರಸ್ತೆಗಳಲ್ಲಿ ಸಂಜೆ ಟೈಮು 6 ಗಂಟೆ ಮೇಲೆ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ಬರಬೇಡಿ. ನೋಡಿ, ಇದೇ ಮೊದಲನೇ ತಿರುವು. ಆ ಒಂದು ಮೊದಲನೇ ತಿರುವಿನಲ್ಲಿ ಚಿರತೆಯಿಂದ ಈಗಾಗಲೇ ಒಬ್ಬ ವ್ಯಕ್ತಿ ಸಾವಿಗೀಡಾಗಿರ್ತಕ್ಕಂಥದ್ದನ್ನ ವರದಿಯನ್ನು ನಾವು ನೀಡಿರ್ತೀವಿ. ಇಷ್ಟು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸಂಜೆ ಮೇಲೆ ಪಾದಯಾತ್ರೆ ಮಾಡಬೇಡಿ. ಈಗ ಮಹಾಶಿವರಾತ್ರಿ ಬರ್ತದೆ, ಯಥೇಚ್ಛವಾಗಿ ಭಕ್ತಾದಿಗಳು ಆಗಮಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸೂಕ್ತ ಸಲಹೆ ನೀಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸಂಜೆ ಮೇಲೆ ಪಾದಯಾತ್ರೆ ಮಾಡಬೇಡಿ. ಇನ್ ಕೇಸು ನೀವು ಪಾದಯಾತ್ರೆ ಮಾಡಬೇಕು ಅಂದಾಗ ಹಗಲೊತ್ತಲ್ಲೂ ಸಹ ನೀವು ಜೊತೆಯಲ್ಲಿ ಗುಂಪಾಗಿ ಹೋಗಿ, ಒಬ್ಬೊಬ್ರನ್ನೇ ಬಿಡಕ್ಕೆ ಹೋಗ್ಬೇಡಿ. ನೋಡಿ, 4 ಜನ ಮುಂದೆ ಹೋದ್ರಂತೆ, ಲಾಸ್ಟಲ್ಲಿ ಹಿಂದೆ ಒಬ್ರು ಉಳ್ಕೊಂಡಿದ್ರಂತೆ. ಅವ್ರನ್ನ ಚಿರತೆ ದಾಳಿ ಮಾಡಿದೆ ಅಂತಕ್ಕಂಥದ್ದು ಹೇಳಿಕೆ. ದಯವಿಟ್ಟು ಒಬ್ಬೊಬ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಚಿರತೆಗಾಗಲೇ ಮನುಷ್ಯನ ರಕ್ತದ ರುಚಿಯನ್ನು ನೋಡಿದಾಗ ಅದು ಇನ್ನು ಮುಂದೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಮುಂದೆ ಅದು ನಾವು ಅಂದ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಬೆಳಗಿನ ಜಾವ ಮತ್ತು ಸಂಜೆ 6 ಗಂಟೆ ಮೇಲೆ ಅದು ಕತ್ಲಲ್ಲೇ ರೋಡ್ಗೆ ಬರೋದು. ಇದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದು ಕತ್ಲಲ್ಲೇ, ಈ ಹಗಲೊತ್ತಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಪಾದಯಾತ್ರೆ ಮಾಡ್ತಕ್ಕಂಥವ್ರು ದಯವಿಟ್ಟು ಹಗಲೊತ್ತಲ್ಲಿ ಮಾಡ್ಕೊಳ್ಳಿ. ಅವಕಾಶ ಕೊಟ್ಟರೋ ಏನೋ ಅದು ಗೊತ್ತಿಲ್ಲ, ನೋಡೋಣ ಅದೇನಾಗುತ್ತೆ. ಮುಂದೆ ಸಂಬಂಧಪಟ್ಟವರು ಕ್ರಮ ತಗೋತಾರೆ, ನೋಡೋಣ. ಮುಂದೆ ಇನ್ನೂ ಕಷ್ಟ ಇದೆ ಬಿಡ್ರಿ, ಇನ್ನೂ ಭಾಳ ಕಷ್ಟ ಇದೆ. ನೋಡೋಣ, ಕಾದು ನೋಡೋಣ. ಇಷ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ಜೋಪಾನ ಕಂಡ್ರಪ್ಪ, ಜೋಪಾನ. ನೋಡಿ, ಪ್ರೆಸ್ನವ್ರು ಬಂದಿದ್ದಾರೆ. ಚಿರತೆ ಏನು ದಾಳಿ ಮಾಡಿದ ಪರಿಣಾಮ ಒಂದು ಬೋನ್ ಬೇರೆ ಇಟ್ಕೊಂಡ್ಬಂದ್ಬಿಟ್ರಕ್ಕಪ್ಪ. ಒಂದು ಬೋನು, ಆ ಬೋನಲ್ಲಿ ಹಿಡಿಬೋದು ಅನ್ಸುತ್ತೆ ಬಹುಶಃ ಆ ಚಿರತೆನ. ನೋಡೋಣ. ತಾಳ್ಬೇಡದಲ್ಲಿ ಒಂದು ಸಂದರ್ಶನವನ್ನು ಪಡಿತಾ ಇದ್ದಾರೆ. ಸೊ ನಾವು ಹೋದರೆ ನಮ್ಗೆ ಸಂದರ್ಶನ ಕೊಡೋಲ್ಲ, ಅದಕ್ಕೆ ಬೇಡ, ನಾವು ಸುಮ್ಮನೆ ಹಂಗೆ ಹೇಳಿಕೆ ಕೊಡೋಣ ಸಾಕು ಅಲ್ವ್ರ. ಈಗಾಗಲೇ ಎಲ್ಲ ಸಿಬ್ಬಂದಿ ವರ್ಗದವರು ತಾಳ್ಬೇಡದಲ್ಲಿ ನಿಯೋಜನೆಗೊಂಡಿರ್ತಾರೆ. ಸೊ ನಮಗೆ ಸಂದರ್ಶನ ಸಿಕ್ಕಲ್ಲ, ಯಾಕಂದ್ರೆ ನಾವು ಮಾಧ್ಯಮ ಅಲ್ವಲ್ಲ, ಅದಕ್ಕೋಸ್ಕರ. ಸೊ ನೋಡೋಣ, ಮುಂದಿನ ದಿವಸ ಮಾಧ್ಯಮಕ್ಕೆ ಒಂದು ಅವಕಾಶ ಇದೆ, ನೋಡೋಣ. ಸೊ ಈಗಾಗಲೇ ಚಿರತೆ ದಾಳಿ ಸಂಬಂಧಿತವಾಗಿ ಮಾಧ್ಯಮಗಳಿಂದ ಮುಂದಿನ ದಿವಸ ಮಾಹಿತಿ ಬರ್ತದೆ, ದಯವಿಟ್ಟು ನಿರೀಕ್ಷಿಸಿ. ಹಾಗೆ ವಿಶೇಷವಾಗಿ ಸಂಜೆ 6 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಒಡಕೆಹಳ್ಳದಿಂದ ಹಿಡಿದು ಮಲೆ ಮಹದೇಶ್ವರ ಬೆಟ್ಟದ ತನಕ ಪಾದಯಾತ್ರೆ ಮಾಡೋಕ್ಕೆ ಹೋಗಬೇಡಿ, ಸದ್ಯಕ್ಕೆ ಬೇಡ. ಅರ್ಥ ಆಯ್ತಾ? ಅದು ಏನಾಗತ್ತೆ ಅಂದರೆ ರಾತ್ರಿ ಟೈಮಲ್ಲೇ ಅವು ಚಿರತೆಗಳು ಹೊರ ಬರೋದು. ಸೊ ನಮ್ಮ ಅನಿಸಿಕೆ, ನಮ್ಮ ಹೇಳಿಕೆಯನ್ನು ನಾನು ನೀಡಿರ್ತೀನಪ್ಪ. ರಾತ್ರಿ ಟೈಮ್ ಹೋಗಬೇಡಿ, ಚಿರತೆ ಹಿಡ್ದಾಕದ. ರಾತ್ರಿ ಟೈಮ್ ಹೋಗಬೇಡಿ ಪಾದಯಾತ್ರೆ.
ಅಣ್ಣ ಯಾವೂರು? ಮಳವಳ್ಳಿ. ನಿಮ್ಮ ಚೀರ್ನಹಳ್ಳಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕವ್ರು ಒಬ್ರನ್ನ ಚಿರತೆ ಹಿಡ್ದಾಕದ. ಹಾ ಬೆಳಿಗ್ಗೆ ಬೆಳಿಗ್ಗೆ ಈಗ ತಾನೆ ಬಾಡಿ ತೆಗ್ದವ್ರೆ. ಆ ಮೇಲ್ಗಡೆ ರಂಗಸ್ವಾಮಿ ಹೊಡ್ತು. ರಾತ್ರಿ ಟೈಮು ಪಾದಯಾತ್ರೆ ಮಾಡಬೇಡಿ. ಹಾ ಹುಷಾರು. ನಿಮ್ ಕಡೆಯವ್ರಿಗೆಲ್ಲ ಹೇಳಿ. ಚೀರ್ನಹಳ್ಳಿಯವರು ಈಗ ಬಾಡಿ ಎತ್ಕೊಂಡವ್ರು ಅನ್ನೂರ್ಗೆ. ಅಲ್ಲೆಲ್ಲ ನೋಡಿ ಫಾರೆಸ್ಟ್ನವರೆಲ್ಲ ಇರ್ತಾರೆ. ಬಹುಶಃ ಇನ್ಮೇ ಯಾರನ್ನೂ ಬಿಡಲ್ಲ ಅನ್ಸುತ್ತೆ ಅವ್ರೆ. ಬೆಳಿಗ್ಗೆ ಹೋಗಿ ನಾನು ಎಲ್ರಿಗೂ ನಮ್ಮ ಕಡೆಯಿಂದ ಒಂದು 4 ಮಾತು, ಒಂದು 4 ಸಲಹೆ. ರಾತ್ರಿನಾಗ ಪಾದಯಾತ್ರೆ ಮಾಡಬೇಡಿ. ಸೊ ಬ್ಯಾರಲ್ ಗೇಟ್ ಹಾಕ್ತಿರೋದ. ಎಸ್ ನೋಡಿ, ಇದು ಬ್ಯಾರಲ್ ಗೇಟ್ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಸಾರ್ವಜನಿಕ ವಲಯಕ್ಕೆ ತುಂಬಾನೇ ಹೆಲ್ಪ್ ಆಗಿದೆ. ಈಗ ಅರ್ಥ 2 ಜನ ಸ್ಪಾಟ್ ಡೆತ್ ಆಗ್ಬಿಟ್ರಿ ಇಲ್ಲಿ. ಆವಾಗಿಂದ ಈ ಒಂದು ಬ್ಯಾರಲ್ ಗೇಟ್ನ ಒಂದು ಪ್ರಯೋಜನವನ್ನು ಅಳವಡಿಸಲಾಗಿರ್ತದೆ. ದಯವಿಟ್ಟು ವಾಹನ ಸವಾರರು ಈ ಸ್ಥಳದಲ್ಲಿ ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ, ತುಂಬ ವೇಗವಾಗಿ ಬರೋಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಆಗ್ತಿದ್ದೀನಿ.